ಆ ಗುಡ್ಡದ ಹತ್ರ ಏನದು ಗಲಾಟೆ? ಆ ರಾಜಕಾರಣಿ ಚಂಗಪ್ಪ ಇದ್ದಾನಲ್ಲ, ಗುಡ್ಡದ ಹತ್ರ ಇರೋದು ಅವನ್ ಜಮೀನು, ಅವನ್ ಪಕ್ಕದ ಜಮೀನು ಸರ್ಕಾರದ್ದು. ಆ ಸರ್ಕಾರದ ಜಮೀನನ್ನು ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಸರ್ಕಾರ ಯಾಕಿಗೆ ಅಂತ ಕೇಳೋ ಸ್ಥಿತಿಲ ಇಲ್ಲ. ಯಾಕೆ ಕೇಳ್ಬಾರ್ದು? ಆ ಚಂಗಪ್ಪ ಸಿಕ್ಕಾಪಟ್ಟೆ ಪವರ್ಫುಲ್ ರಾಜಕಾರಣಿ. ಚಂಗಪ್ಪ ಅತ್ತೆ ಆದ್ರೆ ಸರ್ಕಾರ ಸೊಸೆ. ಈಗಿನ ಕಾಲದ ಸೊಸೆ ಆಗಿದ್ರೆ ಫೈಟ್ ಮಾಡ್ತೀವಿ. ಅಲ್ಲಿ ಅವನು ಗಣಿಗಾರಿಕೆ ಶುರು ಮಾಡಿದಾನೆ. ಅಲ್ಲಿ ಸಿಕ್ಕಾಪಟ್ಟೆ ಕಬ್ಬಿಣ, ತಾಮ್ರ ಎಲ್ಲ ಸಿಗುತ್ತೆ. ಅದನ್ನ ಅವನು ವಿದೇಶಕ್ಕೆ ರಫ್ತು ಮಾಡ್ತಿದ್ದಾನೆ. ಹಾಗಿದ್ರೆ ಒಳ್ಳೆ ಪ್ರಾಫಿಟ್ ಇದೆ ಅಂತ ಆಯ್ತು. ಹೌದು ಜಾಜಿ ಅವರೇ, ಇಂಡಿಯಾದಲ್ಲಿರೋ ಮಣ್ಣನ್ನ ಫಾರಿನ್ ಮಾರಿದ್ರೆ ಕೈ ತುಂಬಾ ದುಡ್ಡು ಸಿಗುತ್ತಂತೆ. ಇರೋದನ್ನೆಲ್ಲ ಫಾರಿನ್ ಮಾರ್ಬಿಟ್ರೆ ನಮ್ಗತಿ ಏನು? ನಾವ್ ಇದನ್ನ ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಎಲ್ಲ ಕ್ರಮ ಗಣಿಗಾರಿಕೆ ನಡೀತಿದ್ಯೋ ಅಲ್ಲಿ ಹೋಗಿ ಅದನ್ನ ತಡೆಗಟ್ಟಬೇಕು. ನಾಳೆ ನನ್ನ ಮಹಿಳಾ ಸಂಘದವ್ರು ಸೇರಿ ಅಲ್ಲಿ ಹೋಗಿ ಪ್ರೊಟೆಸ್ಟ್ ಮಾಡೋಣ. ಡನ್ ಡನ್. ಈ ಜಾಗದ ಬಗ್ಗೆ ಜನರು ಅಪಪ್ರಚಾರ ಮಾಡ್ತಾ ಇದಾರೆ. ಅಕ್ರಮ ಗಣಿಗಾರಿಕೆ ಒಬ್ರು ಸೊತ್ತು ಆಗ್ಬಾರ್ದು ಅಂತ ಹೇಳ್ತಾ ಇದಾರೆ. ಅಪಪ್ರಚಾರ ಮಾಡ್ಕೊಂಡು ಸಾಯಲಿ ಬಿಡು. ನಮಗ್ ಬೇಕಾಗಿರೋದು ಮಣ್ಣಲ್ಲಿರೋ ಚಿನ್ನ, ಬೆಳ್ಳಿ. ಅದನ್ನ ಹೊಡೆಯೋದಕ್ಕೆ ಏನು ಪ್ಲಾನ್ ಬೇಕೋ ಅದನ್ನ ಮಾಡೋಣ. ಸರ್ಕಾರದ ಪರವಾನಗಿ ಪಡ್ಕೊಂಡೇ ಮಾಡೋಣ. 1,000 ಟನ್ನಲ್ಲಿ 500 ಅವ್ರಿಗೆ, 500 ನಮ್ಗೆ. ಜನಕ್ಕೆ ನಾವು ಗೊತ್ತಾಗುತ್ತೆ. ಬ್ರಿಟಿಷರು ನಮ್ಮ ದೇಶದಲ್ಲಿ ಇರುವಂತಹ ಮುತ್ತು ರಕ್ತಗಳನ್ನ ಹಡಗ್ನಲ್ಲಿ ತುಂಬಿ ತುಂಬಿ ಪಾರ್ಸಲ್ ಮಾಡ್ತಾ ಇದ್ರು. ಈಗ ಅದನ್ನ ಪಾರ್ಸಲ್ ಮಾಡ್ತಾ ಇದ್ದಾರೆ. ಸರ್ಕಾರ ಏನ್ ಮಾಡ್ತಾ ಇದೆ? ಇದನ್ನ ಹೇಗಾದ್ರೂ ಮಾಡಿ ತಡಿಲೇಬೇಕು. ಯಾವುದೇ ಕಾರಣಕ್ಕೂ ಈ ದೇಶದ ಸಂಪನ್ಮೂಲಗಳ ಲೂಟಿ ಆಗಕ್ಕೆ ಬಿಡಬಾರ್ದು. ಜಾಜಿ ಅವರಿಗೆ ಜೈ. ನೀವು ಗಣಿ ದಂಡಗಳ ವಿರುದ್ಧ ಧಿಕ್ಕಾರಕ್ಕೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಅದಕ್ಕೆ ಅಭಿನಂದಿಸೋಣ ಅಂತ ಬಂದೆ. ಇದನ್ನ ಸ್ವೀಕರಿಸಿ. ಥ್ಯಾಂಕ್ ಯು. ಗಣಿ ಗಲಾಟೆಯಿಂದ ಏನಾಗ್ತಿದೆ ಅಂದ್ರೆ ಸರ್ಕಾರ ಅತಂತ್ರ ಸ್ಥಿತಿಗೆ ಬಂದ್ಬಿಟ್ಟಿದೆ. ಯಾರು ಸ್ವಲ್ಪ ಜೋರ ಕೆಮ್ಮಿದ್ರು ಸಾಕು ಸರ್ಕಾರ ರಪ್ ಅಂತ ಬಿದ್ದೋಗುತ್ತೆ. ಹಾಗಾಗಿ ಬೈ ಎಲೆಕ್ಷನ್ ಬಂದ್ಬಿಟ್ಟಿದೆ. ಈ ಚಂಗಪ್ಪ ಇದಾನಲ್ಲ, ಅವ್ನು ಮಹಾಪ್ರಶ್ನ. ಎಕ್ಸಾಕ್ಟ್ಲಿ. ಅವನು ಆ ಸಿಟ್ಟಿಗೆ ಅವನ ಹೆಂಡತಿನೇ ನಿಲ್ಲಿಸ್ಬೇಕು ಅಂತ ಡಿಸೈಡ್ ಮಾಡಿದಾನೆ. ಹೇಳಿ ಕೇಳಿ ಅದು ಮಹಿಳಾ ಮೀಸಲು ಕ್ಷೇತ್ರ. ಈ ಚಂಗಪ್ಪ ಏನಾದ್ರು ತನ್ನ ಹೆಂಡತಿ ನಿಲ್ಸಿ ಅವಳೇನಾದ್ರೂ ಈ ಎಲೆಕ್ಷನ್ ಗೆದ್ದು ಬಂದ್ಬಿಟ್ರೆ ಈ ದೇಶ ಸಂಪತ್ತೇ ಲೂಟಿ ಹೋಗುತ್ತೆ. ಹಾಗಾಗಿ ನಮ್ಮ ಸಪೋರ್ಟ್ ಇಂದ ನೀವ್ ಯಾಕೆ ಎಲೆಕ್ಷನ್ ಕಂಟೆಸ್ಟ್ ಮಾಡಬಾರದು? ನಿಮ್ಮ ಹೆಸರಲ್ಲಿ ಎಷ್ಟು ಗಣಿಗಳಿವೆ ಅಂತ ಗೊತ್ತಾ? ನನ್ನ ಹೆಸರಲ್ಲಿ ಗಣಿಗಳ ನೋವೇ. ಬ್ಯಾಂಕ್ ಲಾಕರ್ ಅಲ್ಲಿ ಕತ್ತಿಗೆ ಹಾಕೊಳ್ಳೋ ಮಣಿಗಳಿವೆ. ನಮ್ಮ ಹತ್ರ ದಾಖಲೆಗಳಿವೆ. ನಿಮ್ಮ ಹೆಸರಲ್ಲಿ 10 ಗಣಿಗಳಿವೆ. 10 ಗಣಿಗಳನ್ನು ನೀವು ಇತ್ತೀಚೆಗಷ್ಟೇ ಪರ್ಚೇಸ್ ಮಾಡಿದ್ದು. ಇಷ್ಟು ಕೋಟ್ಯಾಂತರ ರೂಪಾಯಿ ದುಡ್ಡು ಎಲ್ಲಿಂದ ಬಂತು? ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀರಾ? ಗುರುಗಳ, ನನಗೆ ಈಗೆಲ್ಲ ಒಂದೊಂದಾಗಿ ಸ್ಪಷ್ಟ ಆಗ್ತಾ ಇದೆ. ಈ ರಾಮಣ್ಣ ಗುಂಡಣ್ಣ ಇದಾರಲ್ಲ, ಅವರು ತಮ್ಮ ಹೆಸರಿನಲ್ಲಿರೋ ಗಣಿನ ಯಾಮಾರ್ಸಿ ನಮ್ಮ ಹೆಂಡ್ರ ಹೆಸರಲ್ಲಿ ಬರ್ದ್ಬಿಟ್ಟವ್ರೆ. ನಾನು ಹೆಂಡತಿ ಸಿಕ್ಕಾಪಟ್ಟೆ ಮುಗ್ದೆ ಸರ್. ಬೇಕಿದ್ರೆ ಕಣ್ಣು ನೋಡಿ. ಎಜುಕೇಟೆಡ್ ಆಗಿ ಹೆಬ್ಬೆಟ್ ಮಂತ್ರಿ ತರ ಮಾತಾಡ್ತಿರಲ್ರಿ. 10 ಗಣಿಗಳನ್ನ ಪರ್ಚೇಸ್ ಮಾಡೋದಕ್ಕೆ ಎಲ್ಲಾ ಡಾಕ್ಯುಮೆಂಟ್ಸ್ ಸೈನ್ ಮಾಡಿದ್ದಾರೆ. ಈಗ ನೀವು ಇವ್ರನ್ನ ಅಮಾಯಕರು ಅಂದ್ರೆ ಆಗ್ರಿ. ಅದಕ್ಕೆ ಇವ್ರನ್ನ ಅರೆಸ್ಟ್ ಮಾಡಕ್ ಬಂದಿದ್ದೀವಿ. ನೋಡಿ ಸ್ವಾಮಿ, ನೀವು ಮಾಡಿರೋ ಕಳ್ಳಾಟಗಳಿಂದಲೇ ಇವತ್ತು ಪೊಲೀಸ್ನವ್ರು ಬಂದು ನನ್ನ ಹೆಂಡತಿನ ಅರೆಸ್ಟ್ ಮಾಡಿರೋದು. ಅಂದ್ಮೇಲೆ ನೀವು ತಾನೇ ಜಾಮೀನು ಕೊಡ್ಬೇಕು. ನೋಡಿ, ಈಗಾಗ್ಲೇ ನಮ್ಮ ಮೇಲೆ ಬೇಕಾದಷ್ಟು ಕೇಸ್ಗಳಿದೆ. ನಾವು ಜಾಮೀನು ಕೊಡಕ್ ಬಂದ್ರೆ ನಿಮಗೂ ತೊಂದ್ರೆ, ನಮಗೂ ತೊಂದ್ರೆ. ಒಂದು 3 ತಿಂಗಳು ಅಲ್ಲೇ ಆರಾಮಾಗಿರ್ಲಿ. ವಿಚಾರಣೆ ಶುರು ಆದ್ಮೇಲೆ ಬಿಡಿಸ್ಕೊಂಡು ಬರೋ ಪ್ರಯತ್ನ ಮಾಡೋಣ. ಇಲ್ಲ ಸ್ವಾಮಿ, ಸಾರ್ವಜನಿಕರಿಂದ ಓಟ್ ಪಡೆದು ಅಧಿಕಾರಕ್ಕೆ ಬರೋ ನಿಮ್ಮಂತವ್ರು ಆಡೋ ಮಾತೇನ್ರಿ ಇದು? ಸಾಕ್ ಸುಮ್ನಿರಯ್ಯ. ಏನ್ರಿ ಜಾಜಿ ಅವ್ರೆ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಗಣಿಗಳನ್ನ ಭಿಕ್ಷುಕರಿಗೆ ಬರಿತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ನಿಮಗ್ ತಲೆ ಇದೆಯಲ್ರಿ? ಗಣಿಗಳು ನನ್ನ ಹೆಸರಲ್ಲಿದೆ. ಅದನ್ನ ನಾನು ಯಾರಿಗ್ ಬೇಕಾದ್ರೂ ಟ್ರಾನ್ಸ್ಫರ್ ಮಾಡ್ತೀನಿ. ಬೇನಾಮಿ ಆಸ್ತಿಗೆ ವಾರಸ್ದಾರ ಆಗೋದು ಅಪಾಯನ ಮೈ ಮೇಲೆ ಎಳ್ಕೊಂಡಂಗೆ ಅಂತ ಕಾನೂನಿನಿಂದ ನಾವು ತಿಳ್ಕೊಂಡಿದೀವಿ. ಹಾಗಾಗಿ ಇಡೀ ಆಸ್ತಿನೆಲ್ಲ ಭಿಕ್ಷುಕರಿಗೆ ಬರಿಬೇಕು ಅಂತ ನಮ್ಮ ಶ್ರೀಮತಿಯವರು ನಿರ್ಧಾರ ಮಾಡಿದ್ದಾರೆ. ನಿಮ್ದೇನ್ರಿ ತಕರಾರು? ಭಿಕ್ಷುಕರಿಗೆ ಎಲ್ಲಿಂದ ಆಸ್ತಿ ಬಂತು ಅಂತ ಯಾರು ಕೇಳಲ್ಲ. ಅಯ್ಯೋ ಶಿವನೇ, ಭಿಕ್ಷೆ ಬೇಡಿ ಸಂಪಾದನೆ ಮಾಡಿದ್ದು ಅಂತ ಅವರೇ ಹೇಳ್ಕೊತಾರೆ ಬಿಡ್ರಿ. ಇಷ್ಟಕ್ಕೂ ಭಿಕ್ಷೆ ಬೇಡಿ ಸಂಪಾದನೆ ಮಾಡಿದ್ದಕ್ಕೆ ಲೆಕ್ಕ ಕೊಡ್ಬೇಕು ಅಂತ ಯಾವ ಕಾನೂನು ಹೇಳಿಲ್ಲ. ಹಾಗಂತ ಗಣಿಗಳನ್ನೆಲ್ಲ ಇವ್ರ ಹೆಸರು ಬರ್ಕೊಂಡ್ರೆ ನಮಗ್ ಮೋಸ ಮಾಡಿದಾಗ ಆಗಲ್ವೇನ್ರಿ? ಈಗಾಗಲೇ ಇವ್ರ ಮೇಲೆ ಕೇಸ್ ಆಗಿದೆ ಅನ್ನೋದನ್ನ ಮರ್ತು ಬಿಟ್ರ? ನಾವು ಇವ್ರನ್ನ ಜಾಮೀನು ಕೊಟ್ಟು ಬಿಡಿಸ್ಕೊಂಡ್ ಬಂದಿದೀವಿ ಅನ್ನೋದನ್ನ ತಾವುಗಳು ಮರ್ತು ಬಿಟ್ರು. ಇರಬಹುದು, ಆದ್ರೆ ಕೇಸ್ ಮುಗಿಯೋ ತನಕ ಇವರು ಬೇರೆಯವ್ರ ಹೆಸರಿಗೆ ಆಸ್ತಿನ ಬರೆದು ಕೊಡೋ ಹಾಗಿಲ್ಲ, ಗೊತ್ತಾ? ನಮ್ಮ ದೇಶದಲ್ಲಿ ಇಂತಹ ಕೇಸ್ಗಳು 10 ರಿಂದ 20 ವರ್ಷ, 20 ರಿಂದ 30 ವರ್ಷ ನಡೀತಾನೆ ಇರುತ್ತೆ. ಯಾವತ್ತೋ ಒಂದ್ ದಿವಸ ಡಿಸೈಡ್ ಆಗೋದು. ಅಷ್ಟೊಳಗೆ ನಾವು ಆದಷ್ಟು ಬಾಚ್ಕೊಂಡ್ಬಿಡ್ಬೇಕ್ರಿ. ಇಂಥ ಅನ್ಯಾಯನ ನಾವು ಸಹಿಸಲ್ಲ ಕಂಡ್ರೆ ನೀವ್ ಹೇಳ್ತಾ ಕುಣಿಯೋದು ಇಲ್ಲ. ನೋಡ್ರೆ, ಕೇಸ್ ಪಾಡಿಗೆ ಕೇಸ್ ನಡೀಲಿ. ಅಲ್ಲಿವರೆಗೂ ಗಣಿಗಳು ಇವ್ರ ಹೆಸರಲ್ಲಿ ಇರ್ಲಿ. ಬಂದ ಆದಾಯದಲ್ಲಿ 1 ಭಾಗ ನೀವು ತಗೊಳ್ಳಿ, 9 ಭಾಗ ನಾವ್ ಇಟ್ಕೋತೀವಿ. ಪಕ್ಷ ನೀವ್ ಹೇಳಿದಕ್ಕೆ ಒಪ್ಕೊಳ್ಳಿಲ್ಲ ಅಂದ್ರೆ ಅಮ್ಮಮ್ಮ ಅಂದ್ರೆ ನಮ್ನ ಏನ್ರಿ ಮಾಡ್ಬಿಡ್ತೀರಾ? ನಿಮ್ ಮನೇಲಿರೋ ತಲೆಗಳನ್ನೆಲ್ಲ ಚಕ ಚಕ ಅಂತ ಎಳ್ನೀರು ಕೊಚ್ಚಾಗೆ ಕೊಚ್ಚ ಹಾಕ್ತೀನಿ.